ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಂಗಳೂರಿನ ಕುದ್ರೋಳಿ ದೇವಸ್ಥಾನ ಬೆಳಗ್ಗೆನೇ ಬಂದಿದ್ದೆ ನಾನು. ತುಂಬ ಸೈಲೆಂಟಾಗಿತ್ತು. ಈಶ್ವರ ಅಂದರೆ ತುಂಬ ಇಷ್ಟ. ಅದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಳಗಡೆ ತುಂಬ ದೇವರಿದ್ದಾವೆ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಪೂಜೆ ಆಗುತ್ತೆ, ನೋಡಲಿಕ್ಕೂ ಖುಷಿ ಆಗುತ್ತೆ. ಆಂಜನೇಯ ಇದು. ಆಂಜನೇಯನ ಪಕ್ಕದಲ್ಲೇ ಸಾಯಿಬಾಬಾ ಕೂಡ ಇದ್ದಾರೆ. ಚಿಕ್ಕದು ಗಾರ್ಡನ್ ಕೂಡ ಇದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ನಾನು ತುಂಬ ಸಲ ವಿಡಿಯೋ ಮಾಡಿದ್ದೀನಿ, ಹಾಗಾಗಿ ಹಾಕಲಿಲ್ಲ. ಇದು ಕಟೀಲಲ್ಲಿ ಈ ಮಂಟಪ ಇದೆಯಲ್ಲ, ದಸರಾ ಹಬ್ಬದಲ್ಲಿ ದೇವ್ರನ್ನ ಕರೆತಂದು ಇಲ್ಲಿ ಕುಂದಿರಿಸಿ ಪೂಜೆ ಮಾಡ್ತಾರಂತೆ. ನನ್ನ ಫ್ರೆಂಡ್ ಮನೆ ಹಿಂಭಾಗ ಇದು. ತುಂಬ ಚೆನ್ನಾಗಿತ್ತು. ನೀರು ತಿಳಿಯಾಗಿ ಬಿಳಿಯಾಗಿ, ಇದ್ರೊಳಗೇ 2 ಬಾವಿ ಮಾಡಿದ್ದಾರೆ. ನೋಡಿ ಕಾಣುತ್ತೆ ಇವಾಗ, ದೂರ ಇದೆ ಅಂದರೆ ನೋಡಿ, ಇಲ್ಲಿ 2 ಬಾವಿ ಮಾಡಿದ್ದಾರೆ. ಕಟೀಲ್ ದೇವಸ್ಥಾನದ ಒಳಗಡೆ ಇದು. ಭ್ರಮರ ಇಂಚರ ನುಡಿ ಹಬ್ಬ ಮತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ನೋಡಿ ಎಷ್ಟು ಜನ ಇದ್ದಾರೆ, ಹೊರಗೂ ಕೂಡ ಇದ್ದಾರೆ. ನಾನಿಲ್ಲಿ ಕಿನ್ನಿಗೋಳಿಯಲ್ಲಿ ಇದು ನೇರಳೆ ಜ್ಯೂಸ್ ತೊಗೊಂಡಿರೋದು. ಶುಗರಿಗೆ ತುಂಬ ಒಳ್ಳೆಯದಂತೆ. ಬೇಗ ಗಾಯ ಆದರೂ ಕೂಡ ಬೇಗ ಒಣಗುತ್ತಂತೆ, ಶುಗರು ಕಂಟ್ರೋಲಿಗೆ ಬರುತ್ತಂತೆ. ನನ್ನ ಫ್ರೆಂಡ್ ಹೇಳಿದ್ಲು, ಹಾಗಾಗಿ ತೋರಿಸ್ತಾ ಇದೆ ನಿಮಗೂ ಕೂಡ. ಯಾರಿಗಾದರೂ ಶುಗರ್ ಇದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಅವಳಿಗೆ ಬೇಗ ಹುಷಾರಾಗಿತ್ತಂತೆ, ಅದಕ್ಕೋಸ್ಕರ. ಇದು ಒಂದು ಬಾಟ್ಲು 160 ರೂಪಾಯಿ ಇದೆ. ನಾನು ತಂದಿದ್ದು ಕಿನ್ನಿಗೊಳ್ಳಿಯಿಂದ. ಮತ್ತು ಇದು ಸಹ ಅಲ್ಲಿಂದನೇ, ಬ್ರಹ್ಮಾವರದಿಂದ ಪೇತ್ರಿ ಅಂತ ಊರಿದೆಯಲ್ಲ, ಅಲ್ಲಿ ಸಂತೆ ಮಾಡ್ತಾರೆ. ಅಲ್ಲಿಂದ ಗಿಡ ತೊಗೊಂಡು ಬಂದಿರೋದು ಇದು. ಚಿಕ್ಕ ಮೆಣಸು ಅಂತಾರಲ್ಲ, ಗಾಂಧಾರಿ ಮೆಣಸು ಅದು. ಮತ್ತು ಉಡುಪಿ ಬದನೆ ಅಂದರೆ ಗ್ರೀನ್ ಬದನೆ, ಗುಳ್ಳ ಬದನೆ ಅಂತಾರಲ್ಲ, ಆ ಥರದ್ದು. ಅದು ಸಹ ಗಿಡ ತೊಗೊಂಡು ಬಂದಿದ್ದೀನಿ. ನೋಡಿ, ಇದು ಪುದೀನ ಎಷ್ಟು ಚೆನ್ನಾಗಿ ಬೆಳೆದಿದೆ. ಪಾಲಕು ಮತ್ತು ಆ ಗಿಡ ಎಲ್ಲ ಇಲ್ಲಿ ಹಾಕಿದ್ದೀನಿ, ಇವಾಗ ಹಾಕಿರೋದು. ಅದಕ್ಕಿನ್ನೂ ಜೀವ ಬಂದಿಲ್ಲ, ಒಣಗೋಗಿದೆ. 3 ದಿನ ಆಯಿತು ತಗೊಂಡು. ಹಾಗಾಗಿ ಇದು ನೋಡಿ ಎಷ್ಟು ಒಣಗಿದೆ ಅಂತ ಹೇಳಿ. ಶೇಂಗಾ ಅಂದರೆ ನೆಲಗಡಲೆದು. ಇದು ಹಣ್ಣು ಯಾವುದು ಅಂತ ಹೇಳಿ. ತುಂಬ ಟೇಸ್ಟಿಯಾಗಿದೆ, ತುಂಬ ರುಚಿ ಇದೆ. ಹಣ ಸಹ ಅಷ್ಟೇ ಜಾಸ್ತಿ ಕೂಡ ಇದೆ. ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ಯಾವುದು ಅಂತ ಕಮೆಂಟ್ ಮಾಡಿ, ಇದ್ರ ಹೆಸರು ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. ಇದು ಗಿಡಕ್ಕೆ ನಾನು ಗೋಮೂತ್ರ ಮತ್ತು ನೀಮ್ ಆಯಿಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಿಮಗೆ ಗಿಡ ಹೇಗಾಗಿದೆ ಅಂತ ಹೇಳಿ. ಇದು ಬಾಟ್ಲಿಯಲ್ಲಿ ಒಂದು 3/4 ಬಾಟ್ಲಿ ನೀರು ತೊಗೊಂಡಿದ್ದೀನಿ. ಒಂದು 2-3 ಡ್ರಾಪಷ್ಟು ನೀಮ್ ಆಯಿಲು ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಮುಚ್ಚಳದಷ್ಟು ಗೋಮೂತ್ರ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗುತ್ತೆ ಗಿಡ ಸ್ವಲ್ಪ ದಿನ. ಮತ್ತು ವಾಪಸ್ ಹೀಗೆ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆ ಇವಾಗ. ತುಂಬ ಬಿಸಿಲಿದೆ, ನಿಮಗೆ ಹೀಗೆ ಕಾಣಿಸುತ್ತೆ. ಈ ಥರ ಇದೆ, ಎದುರಿ ನೋಡುವಾಗ ಕಾಣಲ್ಲ, ಮೊಬೈಲಿಂದ ಈ ಥರ ಕಾಣಿಸುತ್ತೆ. ಈ ಥರ ಇರುವಾಗ ಸ್ಪ್ರೇ ಮಾಡಿದರೆ ಸ್ವಲ್ಪ ದಿನದಲ್ಲಿ ಚೆನ್ನಾಗುತ್ತೆ ಮತ್ತೆ ಗಿಡ. ನೋಡಿ, ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ. ಇದು ಗೌರಿ ಹೂವು, ಒಂದು ಬೀಜ ಹಾಕಿ ಬೆಳೆದಿರೋದು. ಇದು ಎಷ್ಟು ಹೂವು ಬಿಟ್ಟಿದೆ. ನಿಮಗೆ ಆವಾಗ ತೋರಿಸಿದ್ದು ಇವಾಗಿಂದ, ಇದು ಹಳೆಯದು ವಿಡಿಯೋ. ಇದು ಖುಷಿಯಾಗುತ್ತೆ ತುಂಬ ಹೂವು ನೋಡುವಾಗ. ನಮ್ಮಲ್ಲಿ ಸ್ವಲ್ಪ ಸ್ವಲ್ಪವೇ. ಇದು ಮೈಸೂರಿನ ಅಭಿಷೇಕ್ ಸರ್ಕಲಲ್ಲಿ ನಾನು, ನನ್ನ ಸೊಸೆ ಮತ್ತು ಪಾನಿಪುರಿ ತಿಂತದೆ. ತುಂಬ ವೆರೈಟಿ ಸ್ನ್ಯಾಕ್ಸ್ ಎಲ್ಲ ಇತ್ತು, ಹಾಗಾಗಿ ವಿಡಿಯೋ ಮಾಡ್ಕೊಂಡೆ. ಹತ್ತಿರ ಹೋಗಿ ಮಾಡೋಕ್ಕಾಗಲಿಲ್ಲ. ಮನೆ ಹೋಳಿಗೆ ಅಂಥೇಳಿ ಅಭಿಷೇಕ್ ಸರ್ಕಲಲ್ಲಿದೆ. ತುಂಬ ವೆರೈಟಿ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ನೋಡಿ, ಇದು ಸ್ವಲ್ಪ ಬಾಡಿದೆ, ಇದು ಬತ್ತಿದೆ. ಅದಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ನೆನೆಸಿಟ್ರೆ ಮತ್ತೆ ಗಟ್ಟಿಯಾಗುತ್ತೆ.
ಹೋಳಿಗೆ ಮಾಡ್ತಾಯಿದ್ವಿ, ತೋರಿಸಿದೆ ಹಿಂದಿನ ವಿಡಿಯೋದಲ್ಲಿ. ಹಾಗಾಗಿ ತುಳಸಿ ಹಬ್ಬ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾಯಿದ್ವಿ. ಬೇಕು ಅಂದ ಬೇಗ ಮಾಡ್ಕೋಬೋದು ಹೋಳಿಗೆನ, ಅಷ್ಟು ಈಸಿಯಲ್ಲಿ ಮಾಡ್ಬೋದು ಮನೆಯಲ್ಲೇ. ಎಷ್ಟು ಬೇಕಷ್ಟು ಮಾಡ್ಕೋಬೋದು, ಕಡಿಮೆ ಬೇಕಾದ್ರೆ ಕಡಿಮೆ, ಜಾಸ್ತಿ ಬೇಕಾದರೆ ಜಾಸ್ತಿ, ಬೇಗ ಆಗುತ್ತೆ. ನೋಡಿ ಎಷ್ಟೊಂದು ಹೋಳಿಗೆ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಹೋಳಿಗೆ ಅಂದರೆ ತುಂಬ ಇಷ್ಟ ನಮಗೆ, ಅವಾಗವಾಗ ಮಾಡ್ತಾ ತಿಂತಾ ಇರ್ತೀವಿ ನಾವು. ತುಂಬ ಸಾಫ್ಟಾಗಿ ಬರುತ್ತೆ, ತಿನ್ನಲಿಕ್ಕೂ ತುಂಬ ಟೇಸ್ಟಾಗಿರುತ್ತೆ ಪಾಯಸಕ್ಕಿಂತ. ತುಳಸಿ ಪೂಜೆ ತುಂಬ ಸಿಂಪಲ್ಲಾಗಿ ಮಾಡಿರೋದು. ಹೊರ ಹೋಗಿದ್ವಿ, ಬರೋದು ಲೇಟಾಗಿತ್ತು, ಹಾಗಾಗಿ ಬೇಗ ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸಿದ್ವಿ. ತುಂಬ ಚೆನ್ನಾಗಿರುತ್ತೆ, ಲೈಟ್ಸ್ ಎಲ್ಲ ಹಾಕಿದರೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ಬೇಗ ಮಾಡಿದ್ವಿ. ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.